ಡಿಕೆಶಿ ಮೌನದ ಕಾರಣ ಏನು? ನವೆಂಬರ್ ಕ್ರಾಂತಿ ಸುಳುಹು ಕೊಡ್ತಾ ಯತೀಂದ್ರ ಹೇಳಿಕೆ ಇದೀಗ ಸಾಕಷ್ಟು ಸುದ್ದಿ ಆಗ್ತಾ ಇರುವಂತಹ ಮತ್ತು ಚರ್ಚೆಗೆ ಗ್ರಾಸ ಆಗಿರುವಂತಹ ರಾಜಕಾರಣವನ್ನು ಮತ್ತು ಕಾಂಗ್ರೆಸ್ಸಿಗರನ್ನು ತಲ್ಲಣಗೊಳಿಸಿರುವಂತಹ ಹೇಳಿಕೆ ನೋಡಿ. ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ರು ಕೂಡ ಡಿ ಕೆ ಶಿವಕುಮಾರ್ ಗಪ್ ಚಿಪ್ ಆಗಿದ್ದಾರೆ. ಯಾವುದೇ ವಿಚಾರವನ್ನು ಎಕ್ಸಾಚುರೇಟ್ಗೊಳಿಸ್ತಾ ಇಲ್ಲ, ಅಂದರೆ ಅತಿ ವೈಭವೀಕರಣ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಆಗಿರಬಹುದಾ ಅಂತ ಹಲವರು ಇದನ್ನು ಮಾತನಾಡಿದರೂ ಕೂಡ ಯಾಕೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕೆಂದರೆ ಸೈಲೆಂಟ್ ಆಗಿರೋದನ್ನು ನೋಡಿದ್ರೆ ಸೈಲೆಂಟ್ ಆಗಿರೋದ್ರ ಹಿಂದೆನೂ ಕೂಡ ಸಾಕಷ್ಟು ರೀಸನ್ಸ್ ಇರುತ್ತೆ. ನವೆಂಬರ್ ಕ್ರಾಂತಿಯ ಸುಳುಹನ್ನು ಯತೀಂದ್ರ ಹೇಳಿಕೆ ಮುಖಾಂತರ ಕೊಟ್ರ ಅಂತ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಯಾವುದೇ ವಿಚಾರಕ್ಕೂ ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಿದ್ಮೇಲೆ ಏನು ಪ್ಲ್ಯಾನ್ ಇರಬಹುದು? ಉಳಿದ 2.5 ವರ್ಷ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯ ಹಲವು ಸಂದರ್ಭಗಳಲ್ಲಿ ಮತ್ತು ಹೈಕಮಾಂಡ್ ಭೇಟಿಯ ನಂತರವೂ ಕೂಡ ದೆಹಲಿಯಲ್ಲಿ ಘರ್ಜನೆ ಮಾಡಿದರು. ಸಿದ್ದರಾಮಯ್ಯ ಮತ್ತು ಟೀಮ್ ಹೇಳಿಕೆ ಕೊಟ್ಟಾಗಲೂ ಕೂಡ ಯಾವುದೇ ರಿಯಾಕ್ಟ್ ಮಾಡಿರಲಿಲ್ಲ. ಸಿ ಎಂ ಕನಸು ಕಾಣ್ತಾ ಇರುವಂತಹ ಡಿ ಕೆ ಶಿವಕುಮಾರ್ಗೆ ಈ ಪರಿಯ ಸೈಲೆನ್ಸ್ ಎಲ್ಲಿಂದ ಬಂತು? ಯಾಕೆಂದರೆ ಬಹಳ ಡೆಸ್ಪರೇಟ್ ಆಗಿದ್ದಾರಾ ಅನ್ನುವಂಥದ್ದು. ಸೈಲೆಂಟ್ ಯಾಕೆ? ವೈಲೆಂಟ್ ಆಗಬೇಕಾಗಿತ್ತಾ? ಆ ಪ್ರಶ್ನೆಯನ್ನು ನೋಡಿಕೊಂಡ್ರೆ ವೈಲೆಂಟ್ ಆದರೂ ಕೂಡ ಏನು ಪ್ರಯೋಜನ ಇದೆ ಅನ್ನುವಂಥ ಲೆಕ್ಕಾಚಾರಗಳನ್ನೇನಾದರೂ ಹಾಕ್ಕೊಂಡಿದ್ದಾರಾ? ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಶ್ರೀರಕ್ಷೆ ಇದೆಯಾ? ಕಾದು ನೋಡುವ ತಂತ್ರ ಏನಾದರೂ ಮಾಡ್ತಾ ಇದ್ದಾರಾ? ನನ್ನ ಬೆಂಬಲಕ್ಕೆ ವರಿಷ್ಠರು ಇದ್ದಾರೆ ಅನ್ನೋ ನಂಬಿಕೆ ಬಲವಾಗಿದೆಯಾ ಡಿ ಕೆ ಶಿವಕುಮಾರ್ಗೆ? ಹಾಗಾಗಿ ಯಾವುದಕ್ಕೂ ಕೂಡ ಅಷ್ಟರ ಮಟ್ಟಿಗೆ ರೊಚ್ಚಿಗೆ ಹೇಳದೆ ಸುಮ್ಮನೆ ಇದ್ದಾರಾ ಅಂತ. ಸೋನಿಯಾ ಗಾಂಧಿ ಜೊತೆಗಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ ಅವರಿಗೆ ಇರಬಹುದು. ಈಗಲೇ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಅದು ಬೇರೆ ಮೆಸೇಜ್ ಪಾಸ್ ಆಗಬಹುದು. ಅಂದರೆ ಅಧಿಕಾರಕ್ಕಾಗಿ ಹಪಹಪಿಸ್ತಾ ಇದ್ದಾರೆ ಅನ್ನೋ ಮೆಸೇಜ್ ಏನಾದರೂ ಪಾಸ್ ಆಗುತ್ತೆ ಅನ್ನುವಂಥ ಇರಾದೆ ಇದೆಯಾ? ಪವರ್ ಫೈಟ್ನಲ್ಲಿ ಶಾಸಕರ ಅಭಿಪ್ರಾಯ ಫೈನಲ್ ಆಗುತ್ತೆ, ಹಾಗಾಗಿ ಅದನ್ನು ಕಾಯ್ತಾ ಇರ್ತಾರೆ. ಹೀಗಾಗಿ ಆಪ್ತ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಸದ್ದಿಲ್ಲದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ಬೆಂಬಲಕ್ಕೆ ವರಿಷ್ಠರು ಇದ್ದಾರೆ ಅನ್ನುವಂತಹ ಸಮಾಧಾನ ಅವ್ರನ್ನ ಇಷ್ಟು ಮೌನವಾಗಿಸಿದ್ಯಾ ಅಂತ ನಮ್ಮ ಪ್ರತಿನಿಧಿ ದೀಪಾ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಇದ್ರ ಬಗ್ಗೆ. ದೀಪಾ, ನ್ಯೂಸ್ ಬ್ಲಾಸ್ಟ್ನಲ್ಲಿ ಈಗಾಗಲೇ ಈ 2 ದಿನದ ಹಿಂದೆ ದೀಪಾವಳಿ ದಿನ ಬ್ಲಾಸ್ಟ್ ಆದಂತಹ ಈ ಒಂದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಅಥವಾ ಸಿ ಎಂ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ಕ್ರಾಂತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಬಹಳ ಶಾಂತಿಯಾಗಿದ್ದಾರೆ. ಏನಿರಬಹುದು ಕಾರಣ ಅಂತ ದೀಪಾ? ಗುರುಪ್ರಸಾದ್ ಅವರ ಈ ಸಹಜವಾಗಿ ಈ ರೀತಿಯಾದಂತಹ ಹೇಳಿಕೆ ಬಂದಾಗ ಕೌಂಟರ್ ರಿಯಾಕ್ಟ್ ಆದ್ರೂ ಇದ್ದೇ ಇರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ ಸಿಎಂ ಅನ್ನುವಂತಹ ಕಹಳೆಯನ್ನು ಊದಿದ್ರು, ಅಂದಿನಿಂದ ಇಲ್ಲಿಯವರೆಗೂ ಕೂಡ ಯಾವುದಕ್ಕೂ ಕೂಡ ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಎಸ್, ಈಗಾಗಲೇ ಅವ್ರು ಹೇಳ್ತಾ ಇದ್ದಾಗೇ ಸದ್ದಿಲ್ಲದೆ ರಣತಂತ್ರ ಏನಾದರೂ ಮಾಡ್ತಾ ಇದ್ದಾರಾ ಅಂತ. ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರುವಂಥ ವ್ಯಕ್ತಿಯಲ್ಲ. ಹಾಗಾಗಿ ಪವರ್ ರಾಜಕಾರಣಕ್ಕೆ ಪ್ರಸಿದ್ಧಿಯಾದಂಥವ್ರು ಡಿ ಕೆ ಶಿವಕುಮಾರ್ ಏನು ಮಾಡಬಹುದು? ಅಂದರೆ ಒಂದೇ ಪಕ್ಷದಲ್ಲಿ ಆ ರೀತಿ ಆಗುತ್ತಾ? ಅಥವಾ ಹೈಕಮಾಂಡ್ ಏನು ಹೇಳುತ್ತೆ, ನಾನೇನೇ ಇದ್ದರೂ ಹೈಕಮಾಂಡ್ನ ಆದೇಶದಂತೆ ಅಣತಿಯಂತೆ ನಡೀತೇನೆ ಅನ್ನುವಂತಹ ಮೆಸೇಜನ್ನು ಸೈಲೆಂಟ್ ಆಗಿರೋದ್ರ ಮುಖಾಂತರ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಬೆಂಬಲಕ್ಕೆ ವರಿಷ್ಠರಿದ್ದಾರೆ ಅನ್ನುವಂತಹ ಅಚಲವಾದ ನಂಬಿಕೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಹಾಗಾಗಿ ಒಂದು ಸಣ್ಣ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇದು ಚರ್ಚೆಗೆ ಬಂದಾಗ ಇದು ಸಣ್ಣ ಹೇಳಿಕೆ ಅಲ್ಲ, ಸಣ್ಣ ಹೇಳಿಕೆ ಕೊಟ್ಟಿರುವಂಥವರು ಕೂಡ ಯಾವುದೋ ಸಣ್ಣ ವ್ಯಕ್ತಿ ಕೂಡ ಅಲ್ಲ ಅನ್ನುವಂಥದ್ದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕೆಂದರೆ ರಾಜಕೀಯ ಅಂತಂದ್ರೇ ಚದುರಂಗದ ಆಟ, ಹಾವು ಏಣಿ ಆಟ. ಯಾರು ಯಾವಾಗ ಏಣಿ ಹತ್ತುತ್ತಾರೆ, ಯಾರು ಯಾವಾಗ ಕಚ್ಚಿಸ್ಕೊಳ್ತಾರೆ ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಥರದ ಹೇಳಿಕೆಗಳಿಂದ ಮತ್ತಷ್ಟು ಡ್ಯಾಮೇಜ್ ಆಗಬಹುದು. ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೇ ಅವರು ಸಾಕಷ್ಟು ಹರಸಾಹಸ ಪಡ್ತಾರೆ. ಯಾರು ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡಬಾರ್ದು,
ಕ್ಯಾಮ್ರಾಗಳ ಮುಂದೆ, ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಫರ್ಮಾನನ್ನು ಹೊರಡಿಸ್ತಾರೆ. ಆದರೆ ಅವರೇ ಹಾಗೆ ರಿಯಾಕ್ಟ್ ಮಾಡಿದರೆ ಬೇರೆ ಏನಾದರೂ ತೊಂದರೆ ಆಗಬಹುದಾ ಅನ್ನುವಂತಹ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರಾ ಅಂತ.